ಬಲ್ಲ ಮೂಲಗಳ ಪ್ರಕಾರ ಆ ಸಿನಿಮಾ ಬಜೆಟ್ 250 ಕೋಟಿ. ಬೇರೆ ಭಾಷೆ ಸಿನಿಮಾಗಳನ್ನು ಎಷ್ಟು ಕೋಟಿಗೆ ಕೊಟ್ಟು ತೊಗೊಂಬರ್ತಾರೆ. ಅಯ್ಯೋ ಕನ್ನಡ ಸಿನಿಮಾಗಳ ಜನ ನೋಡ್ತಾ ಇಲ್ಲಪ್ಪ, ಕನ್ನಡ ಸಿನಿಮಾಗಳಿಗೆ ಬಿಸ್ನೆಸ್ ಆಗ್ತಾ ಇಲ್ಲಪ್ಪ, 20 ಲಕ್ಷ ಬಿಸ್ನೆಸ್ ಆಗಲ್ಲ, 20,000 ಬಿಸ್ನೆಸ್ ಆಗಲ್ಲ ಅಂತ ನಾವು ಮಾತಾಡ್ತಾ ಇದ್ವಿ. ಕಳೆದ 7 ತಿಂಗಳಲ್ಲಿ ರಿಲೀಸ್ ಆಗಿರೋಂಥ ಯಾವುದೇ ಸಿನಿಮಾಗಳು 2 ಕೋಟಿ ಕಲೆಕ್ಷನ್ ಆಗಿಲ್ಲ. ಇಟ್ ಇಸ್ ಅ ಫಿಕ್ಷನ್, ಇಟ್ ಇಸ್ ನಾಟ್ ಹಿಸ್ಟಾರಿಕಲ್ ಫಿಲ್ಮ್. 40ರಿಂದ 50 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಜಸ್ಟ್ VFXಗೆ. RRR ಸಿನಿಮಾ 45 ಕೋಟಿ ರೂಪಾಯಿ ಕೊಟ್ಟು ಇಲ್ಲಿನ ವಿತರಕರು ಒಬ್ಬರು ಆ ಸಿನಿಮಾನ ಕೊಂಡುಕೊಂಡಿದ್ರು. ಸೊ ಈ ಥರ ಒಂದು ಪರಿಸ್ಥಿತಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಡೀತಾ ಇದೆ. ಇದು ನಿಮಗೆ ಗೊತ್ತಿದೆಯಾ? ಸಿನಿಮಾ ಮಾಡೋಕ್ಕೂ ದುಡ್ಡು ಕೊಡಬೇಕು, ಸಿನಿಮಾಗಳನ್ನ ತಲುಪಿಸೋಕ್ಕೂ ದುಡ್ಡು ಕೊಡಬೇಕು. ನಮಸ್ತೆ ಸ್ನೇಹಿತರೆ, ಟೈಮ್ಸ್ ಮಹೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಒಂದು ಸಣ್ಣ ಇಂಟ್ ಕೊಡ್ತೀನಿ. ಜುಲೈ 24ಗೆ ಪವನ್ ಕಲ್ಯಾಣ್ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ, ಹರಿಹರ ವೀರ ಮಲ್ಲು. ತೆಲುಗು ಸಿನಿಮಾ, ತುಂಬ ದೊಡ್ಡ ಬಜೆಟ್ ಸಿನಿಮಾ. ಬಲ್ಲ ಮೂಲಗಳ ಪ್ರಕಾರ ಆ ಸಿನಿಮಾ ಬಜೆಟ್ 250 ಕೋಟಿ. 250 ಕೋಟಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣ ಆಗಿದೆ. ಆ ಸಿನಿಮಾ ಕಳೆದ ಏಪ್ರಿಲ್ ರಿಲೀಸ್ ಆಗಬೇಕಾಯಿತು, ಜೂನಲ್ಲಿ ರಿಲೀಸ್ ಆಗಬೇಕಾಯಿತು, ಜನವರಿ ರಿಲೀಸ್ ಆಗಬೇಕಾಯಿತು. ಅದು ಹಂಗೆ ರಿಲೀಸ್ ಡೇಟು ಎಕ್ಸ್ಟೆಂಡ್ ಆಗ್ತಾ, ಪೋಸ್ಟ್ಪೋನ್ ಆಗ್ತಾ ಬರ್ತಾನೆ ಇತ್ತು. 2020 ಜನವರಿನಲ್ಲಿ ಸಿನಿಮಾ ಸೆಟ್ಟೇರಿದ್ದು ಆ ಸಿನಿಮಾ. ಇವಾಗ 2025 ಜುಲೈ, ಆಲ್ಮೋಸ್ಟ್ 5 ಇಯರ್ಸ್ ಸಿನಿಮಾ ಆ ಸಿನಿಮಾ ರಿಲೀಸ್ ಆಗಿ 5 ಇಯರ್ಸ್ ತೊಗೊಂಡಿದೆ. ಅದಕ್ಕೆ ನಾನಾ ಕಾರಣ ಇದೆ. ಪವನ್ ಕಲ್ಯಾಣ್ ಅವರು ಎಲೆಕ್ಷನ್ ನಿಂತ್ಕೊಂಡ್ರು, ಅವರು ಪೊಲಿಟಿಕಲ್ ಕೆರಿಯರ್ನ ಭದ್ರ ಮಾಡ್ಕೊಬೇಕಾಯಿತು, ಹಾಗಾಗಿ ಸಿನಿಮಾ ಶೂಟಿಂಗ್ ನಿಂತೋಯ್ತು. ಮತ್ತು ಡೈರೆಕ್ಟ್ರುಗಳು ಚೇಂಜ್ ಆದರು. ಮೊದಲೊಬ್ಬರು ಡೈರೆಕ್ಟ್ ಇದ್ದರು, ಅದು ಪ್ರಾಬ್ಲಮ್ ಆಯಿತು, ನೆಕ್ಸ್ಟ್ ಇನ್ನೊಬ್ಬರು ಡೈರೆಕ್ಟ್ರು ಬಂದರು. ಸೊ ಹಾಗಾಗಿ ನಾನಾ ಕಾರಣಗಳಿಂದ ಸಿನಿಮಾ ರಿಲೀಸ್ ಡೇಟು ಮುಂದೂಡ್ತಾನೆ ಬಂತು. ಹಾಗಾಗಿ ಆ ಸಿನಿಮಾ ಇವಾಗ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಜುಲೈ 24ಗೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಆದರೆ ವಿಷಯ ಅದಲ್ಲ. ಸಿನಿಮಾ ಜುಲೈ 24 ರಿಲೀಸ್ ಆಗ್ತಾಯಿದೆ ಅನ್ನೋದು ವಿಷಯ ಅಲ್ಲ. ಇವತ್ತಿನ ಇವತ್ತಿನ ಸಬ್ಜೆಕ್ಟ್ ಏನು ಅಂತ ನಾನು ನಿಮಗೆ ಹೇಳಬೇಕು ಅಂದರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಭಾಷೆ ಸಿನಿಮಾಗಳನ್ನು ಎಷ್ಟು ಕೋಟಿಗೆ ಕೊಟ್ಟು ತೊಗೊಂಬರ್ತಾರೆ. ಒಂದು ಕಡೆ ಏನು ಹೇಳ್ತಿದ್ದೀವಿ ನಾವು, ಅಯ್ಯೋ ಕನ್ನಡ ಸಿನಿಮಾಗಳ ಜನ ನೋಡ್ತಾ ಇಲ್ಲಪ್ಪ, ಕನ್ನಡ ಸಿನಿಮಾಗಳಿಗೆ ಬಿಸ್ನೆಸ್ ಆಗ್ತಾ ಇಲ್ಲಪ್ಪ, 20 ಲಕ್ಷ ಬಿಸ್ನೆಸ್ ಆಗಲ್ಲ, 20,000 ಬಿಸ್ನೆಸ್ ಆಗಲ್ಲ ಅಂತ ನಾವು ಮಾತಾಡ್ತಾ ಇದ್ವಿ. ಕಳೆದ 7 ತಿಂಗಳಲ್ಲಿ ರಿಲೀಸ್ ಆಗಿರೋಂಥ ಯಾವುದೇ ಸಿನಿಮಾಗಳು 2 ಕೋಟಿ ಕಲೆಕ್ಷನ್ ಆಗಿಲ್ಲ. 20 ಲಕ್ಷ ಸಣ್ಣ ಸಿನಿಮಾಗಳಿಗೆ 20 ಲಕ್ಷನೂ ಕಲೆಕ್ಷನ್ಸ್ ಆಗಿಲ್ಲ. ಆದರೆ ನಮ್ಮ ಹರಿಹರ ವೀರ ಮಲ್ಲು ಸಿನಿಮಾಗೆ ಕರ್ನಾಟಕದಲ್ಲಿ ಪೈಪೋಟಿ, ಅದನ್ನು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ತೊಗೊಂಬರೋಕ್ಕೆ ಪೈಪೋಟಿ ಶುರು ಆಗಿದೆ. ನನ್ನ ಸೋರ್ಸ್ ಮೂಲಕ ನಾನು ತಿಳ್ಕೊಂಡು ವಿಷಯ ಏನು ಅಂತಂದರೆ, ಅಲ್ಲಿನ ಪ್ರೊಡಕ್ಷನ್ ಹೌಸ್ನವರು 12 ಕೋಟಿಗೆ ಆಫರ್ ಮಾಡಿದ್ದಾರೆ. ಎಷ್ಟು? 12 ಕೋಟಿ. 12 ಕೋಟಿ ಕೊಟ್ಟರೆ ಕರ್ನಾಟಕದಲ್ಲಿ సినిమాನ డిస్ట్రిబ్యూషన్ రైట్స్ కొడుతీవి ಅಂತ ಹೇಳ್ತಾ ಇದ್ದಾರೆ. ఇప్పుడు దాకా మేకలను తినే పులిని చూస్తుంటారు, ఇప్పుడు పులుల్ని వేటాడే బెబ్బుల్ని చూస్తారు. ಇಲ್ಲಿನ ಇನ್ನೊಂದು ಡಿಸ್ಟ್ರಿಬ್ಯೂಟರ್ ಏನು ಮಾಡ್ತಿದ್ದಾರೆ, ಇಲ್ಲಪ್ಪ 7.5 ಕೋಟಿ ಕೊಟ್ಟರೆ ನಾವು ತೊಗೊತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಡೀತಾ ಇದೆ. ಇಲ್ಲಿ ಏನು ಅಂದರೆ, 12 ಕೋಟಿ ರೂಪಾಯಿಗೆ ಒಂದು ತೆಲುಗು ಭಾಷೆ ಸಿನಿಮಾ ನಿರ್ಮಾಪಕರು ಕರ್ನಾಟಕದಲ್ಲಿ 12 ಕೋಟಿ ರೂಪಾಯಿ ಕೊಟ್ಟು ಸೇಲ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅಂದರೆ ಕರ್ನಾಟಕದ ಪೊಟೆನ್ಷಿಯಾಲಿಟಿ ಎಷ್ಟಿದೆ, ಬೆಂಗಳೂರು ಮಾರ್ಕೆಟಿನ ಪೊಟೆನ್ಷಿಯಾಲಿಟಿ ಎಷ್ಟಿದೆ ನೀವು ಅರ್ಥ ಮಾಡ್ಕೊಬೇಕು. ಆದರೆ ನಮ್ಮ ಕರ್ನಾಟಕದ ಸಿನಿಮಾಗಳ ಕತೆ ನಿಮಗೆ ಗೊತ್ತಾಗ್ತಾಯಿದೆ ಏನಾಗ್ತಾಯಿದೆ ಅಂತ. ಸೊ ಈ ಸಿನಿಮಾ ಯಾಕಿಷ್ಟು ಇಷ್ಟೊಂದು ಐಪಲ್ಲಿದೆ ಈ ಸಿನಿಮಾ ಅಂತಂದರೆ, ಎಸ್ ಅಫ್ಕೋರ್ಸ್ ಪವನ್ ಕಲ್ಯಾಣ್ ಈ ಸಿನಿಮಾದಲ್ಲಿ ಒಂದು ಹಿಸ್ಟಾರಿಕಲ್ ರಾಬಿನ್ ವುಡ್ ಪಾತ್ರದಲ್ಲಿ ಮಾಡಿದ್ದಾರೆ. ಇಟ್ ಇಸ್ ಅ ಫಿಕ್ಷನ್, ಇಟ್ ಇಸ್ ನಾಟ್ ಹಿಸ್ಟಾರಿಕಲ್ ಫಿಲ್ಮ್. నేను రావాలని చాలా మంది దేవుడికి దండం పెట్టుకుంటూ ఉంటారు, కానీ నేను రాకూడదని మీరు చూస్తున్నారు. ವಿನಾಲೆ ಈ ಹಿಸ್ಟರಿಗೂ ಮತ್ತು ಅದಕ್ಕೇನು ಸಂಬಂಧ ಇಲ್ಲ. 17th ಸೆಂಚುರಿನಲ್ಲಿ ಮೊಘಲ್ ಸಾಮ್ರಾಜ್ಯದಲ್ಲಿ ಒಬ್ಬ ಡೈರೆಕ್ಟರ್ ಕಲ್ಪನೆಯಲ್ಲಿ ಒಬ್ಬ ರಾಬಿನ್ ವುಡ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆ ಪಾತ್ರದಲ್ಲಿ
ನಮ್ಮ ಪವನ್ ಕಲ್ಯಾಣ್ ಅವರು ನಟಿಸಿದ್ದಾರೆ. ಈ ಸಿನಿಮಾಗೆ VFXಗೆ 40ರಿಂದ 50 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ, ಜಸ್ಟ್ VFXಗೆ. ಸೊ ನೀವೇ ಲೆಕ್ಕ ಹಾಕೊಬೋದು ಸಿನಿಮಾ ಸ್ಕೇಲ್ ಯಾವ ಥರ ಇದೆ. ಇನ್ನೊಂದು ವಿಷಯ ಏನು ಅಂತಂದರೆ, ಕರ್ನಾಟಕದಲ್ಲಿ ಇದೇ ಥರ ಹಿಸ್ಟಾರಿಕಲ್ ಬೇಸ್ಡ್ ಬಂದಂಥ ಇನ್ನೊಂದು ಸಿನಿಮಾ ಚಿರಂಜೀವಿ, ಮೆಗಾಸ್ಟಾರ್ ಚಿರಂಜೀವಿ, ಸಯ್ಯ ರೆಡ್ಡಿ. ಆ ಸಿನಿಮಾ ಕರ್ನಾಟಕದಲ್ಲಿ 22 ಕೋಟಿಗೆ ತಗೊಂಡಿದ್ರು ಒಬ್ಬ ಡಿಸ್ಟ್ರಿಬ್ಯೂಟ್ರು. 22 ಕೋಟಿ ರೂಪಾಯಿ ಕೊಟ್ಟು ಕರ್ನಾಟಕದಲ್ಲಿ ತಗೊಂಡಿದ್ರು. ಕಲೆಕ್ಷನ್ ಆಗಿದೆ ಎಷ್ಟು? 13.5 ಕೋಟಿ. ಓಕೆನಾ? ಅದೇ ರೀತಿ RRR ಸಿನಿಮಾ ನಿಮಗೆಲ್ಲ ನೋಡಿದ್ದೆ, ಸೂಪರ್ ಹಿಟ್ ಸಿನಿಮಾ, ಎಲ್ಲ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದಂಥ ಸಿನಿಮಾ. 45 ಕೋಟಿ ರೂಪಾಯಿ ಕೊಟ್ಟು ಇಲ್ಲಿನ ವಿತರಕರು ಒಬ್ಬರು ಆ ಸಿನಿಮಾನ ಕೊಂಡುಕೊಂಡಿದ್ರು. ಎಷ್ಟು? 45 ಕೋಟಿ. ಆ ಸಿನಿಮಾಗೆ 30 ಕೋಟಿ ರೂಪಾಯಿ ಕಲೆಕ್ಷನ್ ಆಯಿತು ಅಂತ ಕೆಲವರು ಹೇಳ್ತಿದ್ದಾರೆ. ಸೊ ಇಲ್ಲಿ ಏನು ಮುಖ್ಯವಾದ ವಿಷಯ ಅಂತಂದರೆ, ಇಲ್ಲಿ ಯಾವ ಪ್ರಮೋಷನ್ನು ಮಾಡಲ್ಲ, ಯಾವ ಮೀಡಿಯಾದವ್ರಿಗಾಗಲಿ, ಯಾವ ಒಂದು ಇಲ್ಲಿನ ನಂಬ್ಕೊಂಡಿರೋಂಥ ಈ ಚಿತ್ರರಂಗನ ನಂಬ್ಕೊಂಡಿರೋಂಥ ಕಾರ್ಮಿಕರಾಗಲಿ ಅಥವಾ ಮೀಡಿಯಾದವರಾಗಲಿ ಮತ್ತೊಬ್ಬರಾಗಲಿ ಅವ್ರು ಏನೂ ಸ್ಪೆಂಡ್ ಮಾಡಲ್ಲ. ದೊಡ್ಡ ಸಿನಿಮಾ ಅಂತ ಅನೌನ್ಸ್ ಮಾಡ್ತಾರೆ, 20 ಕೋಟಿ 10 ಕೋಟಿ ತೊಗೊಂಡೋಗ್ತಾರೆ. ಇದನ್ನು ಯಾರು ನೋಡ್ತಿದ್ದಾರೆ ಹಾಗಾದ್ರೆ ಸಿನಿಮಾನ? ಅಂದರೆ ನಾವೇ ನೋಡ್ತಾ ಇರೋದು ಕನ್ನಡಿಗರೇ. ಇನ್ನೇನು ದೊಡ್ಡ ಇದರಲ್ಲಿ ಸೈನ್ಸ್ ಇಲ್ಲ, ಬೇರೆ ಏನಿಲ್ಲ. ಯಾವ ಥರ ಅಂತಂದರೆ, ಇವತ್ತು ಡಿಸ್ಟ್ರಿಬ್ಯೂಟ್ರಿಗೆ ಒಬ್ಬರಿಗೆ ಫೋನ್ ಮಾಡಿದ್ದೆ. ಅವ್ರು ಮಾತಾಡ್ತಾಯಿದ್ರು, ಸರ್ ಪವನ್ ಕಲ್ಯಾಣ್ ಸಿನಿಮಾ ಸರ್, ಬೆಳಗ್ಗೆ 6:30 ಶೋಗೆ 1000 ರೂಪಾಯಿ ಟಿಕೆಟ್ ಇಡಿ, 5 ನಿಮಿಷದಲ್ಲಿ ಹೌಸ್ಫುಲ್ ಆಗುತ್ತೆ. ನಮ್ಮ ಕನ್ನಡ ಸಿನಿಮಾಗೆ ಸರ್ ಆ ಥರ ಒಂದು ಎಲ್ಲಿದೆ ಸರ್? 4-5 ಹೀರೋ ಇದ್ದಾರೆ ಅಷ್ಟೇ ಸರ್. ಬೇರೆ ಸಿನಿಮಾಗಳಿಗೆ ಹಂಗೆಲ್ಲ ಹೋಗಲ್ಲ ಸರ್. ಬೇರೆ ಭಾಷೆ ಸಿನಿಮಾಗಳಂದ್ರೆ, ನಮ್ಮ ಬೇರೆ ಭಾಷೆ ಸಿನಿಮಾಗಳಿಗೆ ಬೆಂಗಳೂರೇ ದೊಡ್ಡ ಮಾರ್ಕೆಟ್, ಬಹುದೊಡ್ಡ ಮಾರ್ಕೆಟ್ ಅದು. ನೀವು ಲೆಕ್ಕ ಹಾಕ್ಕೊಳ್ಳಿ, ತೆಲುಗು ಸಿನಿಮಾಗಳಿಗೆ 6 ಕೋಟಿ 10 ಕೋಟಿ 20 ಕೋಟಿ ಕೊಟ್ಟು ನಮ್ಮ ಸಿನಿಮಾನ ತೊಗೊಂಬರ್ತಾರೆ. ಕೆಲವು ಕೆಲವು ಡಿಸ್ಟ್ರಿಬ್ಯೂಟರ್ಸ್ ದುಡ್ಡು ಮಾಡಿದ್ದಾರೆ. ಅಫ್ಕೋರ್ಸ್ ದುಡ್ಡು ಮಾಡಬೇಕು ಅವ್ರು ಅಷ್ಟು ಕೋಟಿ ತೊಗೊಂಬರ್ತಾರೆ, ಇನ್ನು ಸುಮ್ಮನೆ ಲಾಸ್ ತೊಗೊಂಬರ್ತಾರೆ. ಅದನ್ನು ಮಾಡಿದ್ದಾರೆ, ಒಪ್ಕೊಳ್ಳೋಣ. ಬಟ್ ಇದನ್ನೆಲ್ಲ ಯಾರು ನೋಡ್ತಾರೆ? ಈ ಥರ ಇಷ್ಟು ಕೋಟಿ ತೊಗೊಂಬರ್ತಾರೆ, ಸುಮ್ಮನೆ ತೊಗೊಂಬರ್ತಿದ್ದಾರೆ ಅವರು. ಮಾರ್ಕೆಟ್ ಇರೋದಕ್ಕಿಂತಾನೆ ತೊಗೊಂಬರ್ತಾ ಇರೋದು. ಇದನ್ನು ಮಾರ್ಕೆಟ್ನ ಸೃಷ್ಟಿ ಮಾಡಿರೋದು ಯಾರು? ನಾವೆಲ್ಲರೂ ಸೇರಿಕೊಂಡು ಕನ್ನಡಿಗರು ಬೇರೆ ಭಾಷೆ ಸಿನಿಮಾಗಳನ್ನ ನಾವು ನೋಡ್ತೀವಪ್ಪ ಅಂತ ನಾವು ಫಿಕ್ಸ್ ಆಗಿರೋದ್ರಿಂದ ಅವರು ಅದನ್ನು ಕೊಡ್ತಾ ಇದ್ದಾರೆ, ತೊಗೊಂಬರ್ತಾ ಇದ್ದಾರೆ. ಇನ್ನೊಂದು ತುಂಬ ಆಶ್ಚರ್ಯಕರವಾದೊಂದು ವಿಷಯ ಏನು ಅಂತಂದರೆ, ಮೊದಲು ಮಲಯಾಳಂ ಸಿನಿಮಾ ಅಂದರೆ ನಮ್ಮ ಡಿಸ್ಟ್ರಿಬ್ಯೂಟ್ಗಳು 2 ಲಕ್ಷಕ್ಕೆ 3 ಲಕ್ಷಕ್ಕೆ ತೊಗೊತಾ ಇದ್ರಂತೆ. ನಾನು ಮಾತಾಡ್ತಾ ಇದ್ದೆ ಇವಾಗ ಡಿಸ್ಟ್ರಿಬ್ಯೂಟರ್ಗಳ ಹತ್ರ. ಅಯ್ಯೋ, ಯಾವುದೇ ದೊಡ್ಡ ಸ್ಟಾರ್ಗಳ ಸಿನಿಮಾ ಆದರೂ ಮ್ಯಾಕ್ಸಿಮಮ್ 5 ಲಕ್ಷ ಸರ್. ಈಗ ಮಾರ್ಕೋ ಅಂತ ಒಂದು ಸಿನಿಮಾ ಬಂತು, ನೀವು ನೋಡಿದಾರಲ್ಲ, ಸೂಪರ್ ಹಿಟ್ ಆಯ್ತು ಸಿನಿಮಾ ಮಾರ್ಕೋ. ಬೆಂಗಳೂರಲ್ಲಿ 2 ಕೋಟಿ ರೂಪಾಯಿ ಶೇರ್ ಬಂದಿದೆ ಸಿನಿಮಾಗೆ. ಲೂಸಿಫರ್ 2 3 ಕೋಟಿ ರೂಪಾಯಿ ಶೇರ್ ಬಂದಿದೆ ಸಿನಿಮಾದಲ್ಲಿ. ಯಾವುದೇ ಅವರೇಜ್ ಸಿನಿಮಾಗಳು, ಮಲಯಾಳಂ ಸಿನಿಮಾಗಳಿವೆ, ಯಾವುದೇ ಸಿನಿಮಾಗಳು ಮಲಯಾಳಂ ಅಂದರೆ ಕೊಚ್ಚಿನಲ್ಲಿ ರಿಲೀಸ್ ಆಗ್ತಂಥ ಯಾವುದೇ ಸಿನಿಮಾಗಳು ಬೆಂಗಳೂರಲ್ಲಿ 80ರಿಂದ 2 ಕೋಟಿ 80 ಲಕ್ಷದಿಂದ 2 ಕೋಟಿವರೆಗೂ ದುಡ್ಡು ಮಾಡ್ತಾ ಇದ್ದಾವೆ. ನೋಡಿ, ಒಂದು ತಿಳ್ಕೊಳ್ಳಿ, ನಮ್ಮ ಸಿನಿಮಾ ನಿರ್ಮಾಪಕರು 2 ಕೋಟಿ ಶೇರ್ ತೊಗೊಬೇಕು, 10 ಕೋಟಿ ಶೇರ್ ತೊಗೊಬೇಕು ಅಂದರೆ ಒಬ್ಬ ನಿರ್ಮಾಪಕ 1 ಕೋಟಿ ರೂಪಾಯಿ ಖರ್ಚು ಮಾಡ್ತಾನೆ. ಏನಕ್ಕೆ? ಪ್ರಮೋಷನ್ಗೆ. ಎಲ್ಲ 1 ತಿಂಗಳಿಂದ ಸತತವಾಗಿ ಟೂರ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಏನು ಇಂಟರ್ವ್ಯೂಸ್ ಮಾಡಿಸ್ತಾರೆ, ಬನ್ನಿ ಸಿನಿಮಾ ನೋಡಿ ಅಂತ ಅಷ್ಟು ದುಡ್ಡು ಖರ್ಚು ಮಾಡ್ತಾರಪ್ಪ. ಅದೇ ನಮ್ಮ ಪರ ರಾಜ್ಯದ ಸಿನಿಮಾಗಳು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಎಲ್ರಿಗೂ ಎಲ್ಲ ಹಿಂಗೆ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೋಗೋ ಟೈಮಲ್ಲೇ 10 ಕೋಟಿ ರೂಪಾಯಿ ಬಾಚ್ಕೊಂಡು ಹೋಗ್ತಾರೆ. ಸೊ ಈ ಥರ ಒಂದು ಪರಿಸ್ಥಿತಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಡೀತಾ ಇದೆ. ಇದು ನಿಮಗೆ ಗೊತ್ತಿದೆಯಾ? ನಮ್ಮವರು ಪಾಪ ಸಿನಿಮಾಗಳನ್ನ ತಲುಪಿಸ್ಬೇಕು ಅಂತ, ಸಿನಿಮಾ ಮಾಡೋದಕ್ಕೂ ದುಡ್ಡು ಕೊಡಬೇಕು, ಸಿನಿಮಾಗಳನ್ನ ತಲುಪ್ಸೋಕ್ಕೂ ದುಡ್ಡು ಕೊಡಬೇಕು.
ಇಲ್ಲಿ ಅದೇ ಬೇರೆ ಭಾಷೆ ಸಿನಿಮಾಗಳನ್ನವರು ಅವರು ಕರ್ನಾಟಕದಲ್ಲಿ ಇವರು ನನ್ನ ಸಿನಿಮಾ ನನ್ನ ಈಗ ಯಾವುದೇ ರಜನಿಕಾಂತ್ ಸಿನಿಮಾ ಇರ್ಬೋದು, ಪವನ್ ಕಲ್ಯಾಣ್ ಸಿನಿಮಾ ಇರ್ಬೋದು, ಮಹೇಶ್ ಬಾಬು ಸಿನಿಮಾ ಇರ್ಬೋದು, ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾಗಳಿಗೆ ಮಿನಿಮಮ್ 10 ರಿಂದ 15 ಕೋಟಿ ಬಿಸ್ನೆಸ್ ಇದೆ ಅವರಿಗೆ. ಸಿನಿಮಾ ಐಪ್ ಆಗಿಬಿಟ್ರೆ 20 ಕೋಟಿ 30 ಕೋಟಿ ರೂಪಾಯಿಗೂ ಕೊಟ್ಟು ತೊಗೊಂಬರೋಂತಹ ನಿರ್ಮಾಪಕರು ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ, ಬೆಂಗಳೂರಿನಲ್ಲೇ ಇದ್ದಾರೆ. ಅವರು ಸಿನಿಮಾ ಅನೌನ್ಸ್ ಆದ ತಕ್ಷಣ ಫಸ್ಟ್ ಇವ್ರಿಗೆ ಅಡ್ವಾನ್ಸ್ ಕೊಟ್ಬಿಡ್ತಾರೆ, ಸರ್ ನಮಗೆ ನೀವೇ ಕೊಟ್ಬಿಡಿ ಅಂತ. ಸೊ ಇದು ನಡೀತಾ ಇದೆ. ಸೊ ಹೀಗಾಗಿ ಹರಿಹರ ವೀರಮಲ್ಲು ಸಿನಿಮಾ ತುಂಬ ಐಪ್ ಕ್ರಿಯೇಟ್ ಆಗಿರೋಂಥ ಸಿನಿಮಾ. ಕರ್ನಾಟಕದಲ್ಲಿ ಆ ಸಿನಿಮಾ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಹೇಳ್ತಾರೆ ಪ್ರಕಾರ ಸರ್ ಏನಿಲ್ಲ ಅಂದರೆ ಸರ್ ಫಸ್ಟ್ ವೀಕಲ್ಲಿ 5 ಕೋಟಿ ಬಿಸ್ನೆಸ್ ಮಾಡುತ್ತೆ. ಅವ್ರು ಏನು ಖರ್ಚು ಮಾಡೋದು ಬೇಡ, ಜಸ್ಟು ಒಂದು ಅನೌನ್ಸ್ಮೆಂಟ್ ಮಾಡಿದಾರಲ್ವ ಅಷ್ಟನ್ನ ಪ್ರಮೋಟ್ ಮಾಡ್ತೀವಿ ಅಷ್ಟೇ ಸರ್ ಸಾಕು, ನಾವು ಸಿನಿಮಾ ದುಡ್ಡು ಮಾಡ್ತೀವಿ. ಇನ್ನೇನಾದರೂ ಪವನ್ ಕಲ್ಯಾಣ್ ಅವರು ಬಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ನಮ್ಮ ಪ್ರೊಡ್ಯೂಸರ್ಗಳ ಥರ ಅಷ್ಟೆಲ್ಲ ಖರ್ಚು ಮಾಡ್ತಿದ್ದಾರಲ್ಲ ಅಷ್ಟೆಲ್ಲ ಮಾಡಿಬಿಟ್ರಂತೂ ಇನ್ನೂ ದೊಡ್ಡ ಬೇರೆ ರೇಂಜಿಗೆ ಹೋಗುತ್ತೆ ಸರ್. ಬಟ್ ಅವ್ರು ಏನು ಮಾಡ್ತಾರೆ, ಅವ್ರು ಬರಲ್ಲ, ಅವ್ರಿಗೇನು ಬೇಕಾಗಿಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಸೊ ಇದು ನಮ್ಮ ಕನ್ನಡ ಚಿತ್ರರಂಗದ ಬೇರೆ ಭಾಷೆಯ ಸಿನಿಮಾಗಳಿಗಿರೋಂತಹ ಬೇಡಿಕೆ. ಸೊ ಪ್ರೇಕ್ಷಕ ನಾನು ನಿಮಗೆ ಹೇಳೋದು ಇಷ್ಟೇ, ನಮ್ಮ ಸಿನಿಮಾಗಳನ್ನು ನಾವು ಕನ್ನಡಿಗರೇ ನೋಡ್ತಾ ಇಲ್ಲ, ಅದೇ ಕನ್ನಡಿಗರು ಬೇರೆ ಕನ್ನಡಿಗರ ಜೊತೆಗೆ ಬೇರೆ ಅನ್ಯ ಭಾಷಾ ಪ್ರೇಕ್ಷಕರು ಕೂಡ ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಈ ಥರ ಐಪ್ ಕ್ರಿಯೇಟ್ ಆಗೋದು, ಅದೇ ಕಾರಣಕ್ಕೋಸ್ಕರ ಇಷ್ಟು ಕೋಟಿ ಕೊಟ್ಟು ಡಿಸ್ಟ್ರಿಬ್ಯೂಟರ್ಗಳು ತೊಗೊಂಬರೋದು. ಸಿನಿಮಾಗಳನ್ನ ನೋಡಬೇಡಿ ಅಂತ ಯಾರು ಹೇಳಲ್ಲ, ಹೌದು ನಮ್ಮ ಇಷ್ಟ, ಅದು ನಾನು ದುಡ್ಡು ಕೊಟ್ಟು ನಾನು ತೆಲುಗು ಸಿನಿಮಾ ನೋಡ್ತೀನೋ ತಮಿಳು ಸಿನಿಮಾ ನೋಡ್ತೀನೋ ಇಟ್ ಇಸ್ ಮೈ ಚಾಯ್ಸ್, ತಪ್ಪೇನಿಲ್ಲ, ಅದು ಹೌದು ಕರೆಕ್ಟೇ, ಅದು ಯಾರೂ ಅದನ್ನು ತಪ್ಪು ಅಂತ ಹೇಳೋಕ್ಕೂ ಆಗೋದೇ ಇಲ್ಲ, ಇಟ್ ಇಸ್. ಆದರೆ ನಮ್ಮ ಕನ್ನಡ ಪ್ರೇಕ್ಷಕರಿಗೂ ಒಂದು ಸಣ್ಣ ಮಟ್ಟಕ್ಕೆ ಒಂದು ಬದ್ಧತೆ ಬೇಕು ಅಂತ ಅನ್ನಿಸ್ತಾ ಇದೆ ನನಗೇನು. ಹೆಂಗೆ ತಮಿಳು ತೆಲುಗು ಅಥವಾ ಬೇರೆ ಭಾಷೆಗಳಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಯ್ತಪ್ಪ ಒಂದು ಸರಿ ಸಿನಿಮಾ ನೋಡ್ಕೊಂಬರೋಣಪ್ಪ ಅಂತ ಯಾವ ರೀತಿ ಒಂದು ಮನೋಭಾವನೆ ಇದೆಯೋ ಅದೇ ರೀತಿ ಒಂದು ಸಣ್ಣ ಮನೋಭಾವನೆಗಳು ನಮ್ಮ ಪ್ರೇಕ್ಷಕರಿಗೂ ಬಂದರೆ ಪಾಪ ಒಳ್ಳೊಳ್ಳೆ ಸಿನಿಮಾಗಳು. ಅಜ್ಞಾತವಾಸಿ ಅಂತ ಒಂದು ಸಿನಿಮಾ ಬಂತು, ಒಳ್ಳೆ ಸಿನಿಮಾ. ಸೊ ಈ ಥರದ್ದು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಭಾಳಷ್ಟು ಸಿನಿಮಾಗಳು ಬಂದಿದ್ದಾವೆ, ನಾವು ನೋಡಿಲ್ಲ ಅಷ್ಟೇನೆ. ಸೊ ಇವಾಗ ನಾವೆಲ್ಲರೂ ಕಾಯ್ತಾ ಇರೋ ಸಿನಿಮಾ ಇಡೀ ಇಂಡಸ್ಟ್ರಿ ನೋಡಿ. ಇನ್ನೊಂದು ಫ್ಯಾಕ್ಟ್ ಏನಂದರೆ, ನಾನು ಕೇಳ್ತಾ ಇದ್ದೆ, ಓಕೆ 24th ಕನ್ನಡ ಸಿನಿಮಾಗಳು ಯಾವ್ದು ರಿಲೀಸ್ ಆಗ್ತಾ ಇದೆಯಾ ಅಂತ. ಯಾವ ಸಿನಿಮಾ ರಿಲೀಸ್ ಆಗ್ತಾಯಿಲ್ಲ. ಯಾಕೆ ಅಂದರೆ ಸರ್ ಅವ್ರ ಮುಂದೆ ನಾವು ಬರೋಕ್ಕಾಗತ್ತೆ ಸರ್, ಅವ್ರ ಮುಂದೆ ನಾವು ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಯಾಕಂದರೆ ಅವ್ರ ಮುಂದೆ ಬಂದರೆ ಫಸ್ಟ್ ಆಫ್ ಆಲ್ ಥಿಯೇಟ್ರ್ ಸಿಗೋಲ್ಲ. ಯಾವ ಥಿಯೇಟ್ರು ಸಿಂಗಲ್ ಥಿಯೇಟ್ರ್ ಇರ್ಬೋದು, ಮಲ್ಟಿಪ್ಲೆಕ್ಸ್ ಇರ್ಬೋದು, ಯಾರು ಕೂಡ ಕನ್ನಡ ನಿರ್ಮಾಪನೆಗೆ ಥಿಯೇಟ್ರ್ ಕೊಡಲ್ಲ. ಅದು ಮೊದಲಿಂದ ಹೋರಾಟ ನಡೀತಾನೇ ಇದೆ, ಅದು ಇವತ್ತಿಗೂ ಇದೆ, ಅದು ಯಾವತ್ತಿಗೂ ಇದ್ದೇ ಇರುತ್ತೆ ಬಿಡಿ. ಅದಕ್ಕೆ ನಾವು ಆ ಸಮಸ್ಯೆಗಂತೂ ನಾವು ಯಾರು ಪರಿಹಾರ ಕಂಡಿಟ್ಕೊಳ್ಳೋಕೆ ಸಾಧ್ಯನೇ ಆಗಿಲ್ಲ. ಹೀಗಿರಬೇಕಾದ್ರೆ ಯಾರು ಆ ಸಿನಿಮಾಗಳನ್ನ ನೋಡೋಕ್ಕೆ ರೆಡಿಯಾಗಿದ್ದಾರೆ ಅಂದರೆ ನಮ್ಮವರೇ ಎಲ್ಲ ರೆಡಿಯಾಗಿ ಕೂತಿದ್ದಾರೆ. ಅದಕ್ಕೋಸ್ಕರ ಕನ್ನಡ ನಿರ್ಮಾಪಕರು ಆ ಡೇಟ್ಗೆ ಯಾವ ಸಿನಿಮಾಗಳು ರಿಲೀಸ್ ಮಾಡ್ತಾಯಿಲ್ಲ. ನಮಗೆ ಭಯ ಆಗ್ತಾಯಿದೆ, ಇರಪ್ಪ ಅವ್ರ ಮುಂದೆ ಹೆಂಗಪ್ಪ ಬರಬೇಕು ಅಂತ. ಇದನ್ನೆಲ್ಲ ಅವಕಾಶ ಮಾಡಿಕೊಟ್ಟಿರೋದು ಯಾರು? ಎಲ್ಲ ನಾವುಗಳೇ ಅವಕಾಶ ಮಾಡಿಕೊಟ್ಟಿರೋದು. ನಮ್ಮ ಕನ್ನಡ ಪ್ರೇಕ್ಷಕರಿಗೂ ಕೂಡ ಸ್ವಲ್ಪ ಬದ್ಧತೆ ಬೇಕು. ಬರೀ ನಾವು ನಿರ್ದೇಶಕರನ್ನ ದೂರೋದು, ನಿರ್ಮಾಪಕರನ್ನ ದೂರೋದು, ಕನ್ನಡ ಸಿನಿಮಾ ಮಾಡಲ್ಲ ಅವ್ರ ಕಂಟೆಂಟ್, ಇದನ್ನು ಬಿಟ್ಟು, ಈ ಥರದ್ದು ಬಿಟ್ಟು, ಇಲ್ಲಪ್ಪ ಅವನು ಕನ್ನಡ ನಿರ್ಮಾಪಕರು ಕಷ್ಟಪಟ್ಟು ಏನೋ ಸಿನಿಮಾ ಮಾಡಿದ್ದಾರೆ, ನಿರ್ದೇಶಕರು ಏನೊಂದು ಟ್ರೈಲರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು, ಸಾಂಗಲ್ಲಿ ಸ್ವಲ್ಪ ಏನೋ ಚೆನ್ನಾಗಿ ಕಾಣಿಸ್ತಿದೆ, ಜಸ್ಟ್ ಒಂದು ಸರಿ ಆ ಸಿನಿಮಾ ನೋಡ್ಕೊಂಬರೋದ್ರಿಂದ ನಿಜಕ್ಕೂ ಅವ್ರಿಗೂ ಎನ್ಕರೇಜ್ಮೆಂಟ್ ಆಗುತ್ತೆ. ಇದು ಇಂಡಸ್ಟ್ರಿನ ಬೆಳೆಸುವ ಉದ್ದೇಶ, ಇದು ಇಂಡಸ್ಟ್ರಿಗೆ ನಾವು ಕೂಡ ಏನೋ ಬೆಳೆಸ್ದಂಗೆ ಆಗುತ್ತೆ. ಇದನ್ನು ನಾವು ಕನ್ನಡ ಪ್ರೇಕ್ಷಕರು ಮಾಡಿದ್ರೆ ನಿಜಕ್ಕೂ ಒಳ್ಳೊಳ್ಳೆ ಡೈರೆಕ್ಟರ್ಗಳು ನಮ್ಮಲ್ಲಿ ಇನ್ನೂ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ನೀವು ಸಿನಿಮಾ ಬರ್ತಾಯಿದೆ, ಹರಿಹರ ವೀರಮಲ್ಲು ಸಿನಿಮಾ, ಹಿಸ್ಟಾರಿಕಲ್ ಬೇಸ್ಡ್ ಇಟ್ಕೊಂಡು ಒಂದು ಫಿಕ್ಷನ್ನ ಕ್ರಿಯೇಟ್ ಮಾಡಿರೋಂಥ ಸಿನಿಮಾ ಬರ್ತಾಯಿದೆ. ನಾವು ಆಲ್ರೆಡಿ ಎಲ್ಲರೂ ರೆಡಿ ಆಗಿಬಿಟ್ಟಿದ್ದಾರೆ ಸಿನಿಮಾ ನೋಡಬೇಕು. ನೋಡಬಾರ್ದು ಅಂತ ಖಂಡಿತ ಯಾರು ಹೇಳಲ್ಲ. ಪಾಪ ಡಿಸ್ಟ್ರಿಬ್ಯೂಟರ್ಗಳು ಕೋಟ್ಯಾಂತರ ರೂಪಾಯಿ ಕೊಟ್ಟು ಸಿನಿಮಾನ ತೊಗೊಂಬಂದಿದ್ದಾರೆ, ಅದನ್ನು ನೋಡಿ. ಅದ್ರ ಜೊತೆಗೆ
ನೀವು ಕನ್ನಡ ಯಾರು ಇದನ್ನು ನೋಡ್ತಾ ಇದ್ದೀರಾ, ನಿಮಗೊಂದು ಅರ್ಥ ಆಗಬೇಕೇನಂತಂದರೆ, ಓ ಬೇರೆ ಭಾಷೆ ಸಿನಿಮಾಗಳಿಗೆ ನಮ್ಮಲ್ಲಿ ತುಂಬಾ ಬೇಡಿಕೆ ಇದೆಯಪ್ಪ, ಕೋಟಿ ಕೋಟಿ ಕೊಟ್ಟು ತೊಗೊಂಬರ್ತಾ ಇದ್ದಾರಪ್ಪ. ನಮ್ಮ ಭಾಷೆ ನಿರ್ಮಾಪಕರು ಮಾಡಿರೋಂಥ ಸಿನಿಮಾಗಳಿಗೆ ಕಲೆಕ್ಷನ್ಸೇ ಆಗ್ತಾಯಿಲ್ಲಪ್ಪ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಏನಾದರೂ ಒಂದು ನಿಮ್ಮ ನಿಲುವು, ನಿಮ್ಮ ಒಂದು ದೃಷ್ಟಿಕೋನ, ಸಿನಿಮಾ ನೋಡೋದ್ರ ದೃಷ್ಟಿಕೋನ ಚೇಂಜ್ ಆಗ್ಬೋದು ಅನ್ನೋದು ನನ್ನ ನಂಬಿಕೆ. ಸೊ ನೋಡಿ, ಈ ಸಿನಿಮಾನ ನೋಡಿ ನಿಮಗೆ ಏನು ಅನಿಸುತ್ತೋ ನೀವು ಅದನ್ನು ಮಾತಾಡಿ, ಸಿನಿಮಾ ಬಗ್ಗೆ ನೆಕ್ಸ್ಟು ಮಾತಾಡೋಣ. ಸೊ ಈ ವಿಡಿಯೋನ ನೋಡಿ ನೀವು ಶೇರ್ ಮಾಡಿ, ನೀವು ಕೂಡ ನೀವು ವಿಡಿಯೋ ಬಗ್ಗೆ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ನೆಕ್ಸ್ಟು ವಿಡಿಯೋದ್ರ ಬಗ್ಗೆ ನನಗೆ ಇನ್ನೊಂದು ಹೊಸ ಒಂದು ಟಾಪಿಕ್ಕು ಇದೆ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ. ಎಸ್ಪೆಷಲಿ ಇವತ್ತು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇಲ್ಲ, ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ. ಅದಕ್ಕೆ ಕಾರಣ ಯಾರು? ನಮ್ಮ ಸ್ಟಾರ್ ನಿರ್ದೇಶಕರು, ಸ್ಟಾರ್ ನಟರುಗಳು ವರ್ಷಕ್ಕೆ ಎಷ್ಟು ಸಿನಿಮಾಗಳು ಮಾಡ್ತಾಯಿದ್ದಾರೆ, ಅವರು ಸಿನಿಮಾಗಳು ಮಾಡಿ ಇಲ್ಲದೇ ಇರೋದ್ರಿಂದ ಏನಾಗಿದೆ, ಮಾಡೋದ್ರಿಂದ ಏನೇನಾಗುತ್ತೆ, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಓಕೆನಾ? ಸೊ ಅಲ್ಲಿವರೆಗೂ ಈ ವಿಡಿಯೋಗಳು ನೋಡಿ ನಿಮ್ಮ ಕಾಮೆಂಟ್ನ ದಯವಿಟ್ಟು ನನಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್.